ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾಗುತ್ತಾರೆ, ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ, ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ, ಸಿನಿಮಾ ತಾರೆಯರು ಸತ್ತರೆ ಅಸ್ತಂಗತರಾಗುತ್ತಾರೆ. ಆದ್ರೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ. ರಾಮ್ಯ, ನೀನು ರೈತರ ಕಣ್ಮಣಿ, ರೈತರ ಬಂಧು, ರೈತರ ಮುಖಂಡನೆಂದು ಬೆರೆಯುತ್ತೀಯಲ್ಲ, ನೀನು ಸತ್ತರೆ ಅನಾಥನ ವಂಶದ ಮಗನೇ. ನಾನು ಮಾಡಿದ ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿದೆ. ಹುಲಿಯ ಎಂದು ನೀನು ಜೈಲಿನಿಂದ ಹೊರಬಂದನೆಂದು ಸೊಕ್ಕಿನಿಂದ ಮೆರೆದರೆ ಮತ್ತು ನೋಡಿ ನಿನ್ನ ಕತ್ತೆ ಕತ್ತರಿಸುತ್ತೇನೆ ಮಗನೇ. ಹೇಗಿದೆ ಈ ವಜ್ರಕಾಂತನ ದರ್ಬಾರ? ಈ ನನ್ನ ದರ್ಬಾರದ ತಪ್ಪಾಳಿಕೆಯಲ್ಲಿ ಬೆಂದು ಬೆಂದಾಗಿ ನನ್ನ ಕಾಲಕಸ ಮಾಡಿಕೊಳ್ಳದೆ ಹೋದರೆ ಮೇರಾ ನಾಮ್ ವಜ್ರಕಾಂತನೇ ನಹಿ. वज्रकांत तलवार पर वार करने वाला मौत से नहीं डरता। मोनिका, दिल दिया तो दिलदार, दिल नहीं तो खतरनाक खलनायक वज्रकांತ. ನೀನೊಬ್ಬ ನನ್ನೊಂದಿಗೆ ಕೈ ಜೋಡಿಸಿದ ಅಂದ ಮೇಲೆ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ರಾಣಿ. ವಜ್ರಕಾಂತ್, ಈ ನಿನ್ನ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿಕೊಂಡೆ. ಕೇವಲ ನಾನು ನಿನ್ನ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಈ ಧೈರ್ಯ, ಸಾಹಸ, ಶೌರ್ಯ, ಈ ನಿನ್ನ ಸುಂದರವಾದ ದೇಹ ನೋಡಿ ನಿನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ನನ್ನ ಮನಸ್ಸು ಆಸೆ ಪಡ್ತಾ ಇದೆ. ಅಫ್ಕೋರ್ಸ್, ಗಂಡಿನ ಸಾಧನೆಯಿಂದ ಹೆಣ್ಣಿನ ಕೈವಾಡವಿದ್ದಂತೆ. ಇನ್ನು ಮುಂದೆ ಆ ಸಪೋರ್ಟ್ ನಿನ್ನಿಂದಾದರೆ ಅಲಕ್ಷೋಡ್ರ ಹಾಗೆ ನಾವು ಎಂದವ ನಾಮರ್ತರ ನರ ಕತ್ತರಿಸಿ ಅವರ ಹೆಣದ ರಾಶಿ ಮೇಲೆ ಶ್ರೀಮಂತಿಗೆ ಮಹಿಳೆ ಕಟ್ಟುತ್ತೇನೆ. ಒಂದು ವೇಳೆ ಇದಕ್ಕೆ ನಿಮ್ಮ ತಂಗಿ ಅಡ್ಡಿ ಆದ್ರೆ? ಡೋಂಟ್ ವರಿ ಚಿನ್ನ, ಅವಳು ಲೆಕ್ಕಕ್ಕಲ್ಲ, ಆಟಕ್ಕುಂಟು. ನನ್ನ ಮಾತು ಮೀರಿ ಹೋಗುತ್ತಿದ್ದಾಳೆಂದ ಮೇಲೆ ಅವಳನ್ನು ಕೈ ಬಿಟ್ಟಿದ್ದೇನೆ. ಸರಿ, ಹಾಗಾದ್ರೆ ಇದೇ ಖುಷಿಯಲ್ಲಿ ನನ್ನ ಜೊತೆ ಹಾಡಿ ನಲಿಬಹುದಲ್ಲ? ನಿನ್ನ ಇಷ್ಟಂತೆ ಆಗಲಿ ರಾಣಿ.
ಚಂದ ಹುಡುಗನು ಚಂದ ಸಮಯವು ಚಂದ ಸೇರಲು ಚಂದ ವಜ್ರಕಾಂತ್, ನಾನ್ ರೂಮ್ಗೆ ಹೋಗಿ ರೆಡಿ ಆಗಿರ್ತೀನಿ. ನೀನ್ ಆದಷ್ಟು ಬೇಗ ಬಂದ್ಬಿಡು. ನಾನು ನಿನ್ ದಾರಿ ಕಾಣ್ತಾ ಇದ್ದೀನಿ. ಓಕೆ ರಾಣಿ. ಬಾಯ್. ಸೌಕರ ಸತ್ತು ಸತ್ತ ಅಲ್ಲಿ ಪ್ಯಾಂಟ್ ಹರಿದು ಹೋಗೋದ್ರಿ ಅಪ್ಪ ಮುಂದ ಆಗತ್ರಿ ಇಲ್ಲ ಒಳ ಸೋರಕತ್ತೆ ನೋಡ್ರಿ ಅಪ್ಪ ಸರಿ. ಯಾಕೆ ಏನಾಯ್ತು ಅವ್ಯಾಕಿ? ಸ್ವಲ್ಪ ತಾಳ್ಮೆಯಿಂದ ಹೇಳು, ಇಲ್ಲವಾದ್ರೆ ಹಲ್ಲು ಮುರಿಯೋಗ ಬಂದಿದ್ದ ಹಲಕ ನನ್ನ ಮಗನೇ, ಮಂಗ್ಯ ನನ್ನ ಮಗನೇ, ಸುಮಾರು ಸುಳಿ ನನ್ನ ಮಗನೇ. ಏಯ್ ಯಾರಲ್ಲ ಮತ್ತೆ ರೀ ಆ ರಮಣ್ಣ ನಿಮ್ಮ ವಜ್ರಲ್ಲಿ ಅಂತ ಕೇಳಿದ, ನನಗ್ ಗೊತ್ತಿಲ್ಲ ಅಂತೇನ್ರಿ ಅಪ್ಪ ಅಂದ್ರು ಶಿವ ಬಾಯನ ಮಾತ ಬಾಯಾಗೈತ್ರಿ. ಎರಡು ಕಬ್ಬಣ್ಣಿಗೆ ಬಾಚ್ಬಿಟ್ಟು ನೋಡ್ರಿ ಅಪ್ಪ, ಖಬರ್ ಹಾರು ಓಡಿ ಇಲ್ಲಿಗೆ ಬಂದಿಲ್ರಿ ಅಪ್ಪ. ಓಹೋ, ನಿನ್ನ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದ ಆ ಮಗ. ಎಲ್ಲಿ ಆರಾಮ್ಕೋ, ನನ್ನ ಬೆನ್ ಹಿಂದೆ ಬರಕತ್ತಂಡಿ ಅಪ್ಪ, ನಾಯಿ ನಡ್ಸ್ಕೊಂಡ್ ಬಂದ ಬರಕತ್ತೋಡ್ರಿ. ಅಯ್ಯಪ್ಪ ಇಲ್ಲೇ ಬಂದ ವಜ್ರ ಮಾಡೋದೆಲ್ಲ ಮಾಡಿ ಏನು ಅರಿವು ನನಗೆ ಇಲ್ಲ ಪಟ್ಟಿ ನನ್ನ ಮಗನೇ. ನನಗೆ ಗೊತ್ತಿತ್ತು ಆ ಚಾರ್ಮಿಗಳನ್ನು ಬಾರಿಸಿದ್ರೆ ನೇರವಾಗಿ ನೀ ತಲೆಗೆ ಬರ್ತಾನೆಂದು. ಇದೇನಿದು? ಶ್ರೀರಾಮಚಂದ್ರ ನಿಂತಿರುವ ರಾಮಣ್ಣನವರು ಜಮದಗ್ನಿ ಅವತಾರಿ ವಜ್ರಕಾಂತನ ಮಾಡಿ ಬೆಳಗ್ಗೆ ತೋರಿಸಿ. ಹೌದು, ಈಗ ಜಮದಗ್ನಿಯಾಗಿ ಬಂದಿದ್ದೇನೆ, ಮುಂದೆ ಬರಲಿದ್ದಾನೆ. ಬಾಸುವ ಪತಾಸ್ತ್ರ ಹಿಡಿದುಕೊಂಡು ತೊಂದರ ಗಂಡ ವೀರ ಪರಶುರಾಮ ನನ್ನ ತಮ್ಮ ಹುಲಿಯ. ಅವನಿಗೆ ನನ್ನ ಎದುರುಗಡೆ ನಿಲ್ಲುವುದಕ್ಕಿಂತ ಮುಂಚೆ ಎದೆ ಗುಂಡಿಗೆ ಗಟ್ಟಿದೆ ಎಂದು ಮುಟ್ಟಿ ನೋಡಿಕೊಂಡು, ಲೇ ರಾಮ್ಯ, ನಿನ್ನ ತಂಗಿ ಹೇಗೆ ಸತ್ತ ಎಂದು ವಿಚಾರಿಸುತ್ತಿಲ್ಲ. ಅವಳನ್ನು ಕೊಂದಿತ್ತು ನಾನೇ. ಅವಳ ಬದಲಲ್ಲಿರುವವರನ್ನು ತಾಮರ ಕೂಸಿನ ಕುತ್ತಿಗೆ ನಿಚ್ಚುಕಿ ನಿನ್ನ ತಂಗಿಯನ್ನು ಕೊಲೆ ಮಾಡಿ ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿ ನನ್ನ ದಾರಿ ನಾನು ಸುಗಮ ಮಾಡಿಕೊಂಡೆ. ನನ್ನ ತಂಗಿಯ ಕೊಲೆ ಮಾಡಿದ ಕೊಲೆಗಾರಿಕ ನಿನ್ನನ್ನು ಸುಮ್ಮನೆ ಬಿಡಲಾರ ಮಗನ. ನಿನ್ನನ್ನು ಕೊಲೆ ಮಾಡಿ ನನ್ನ ತಂಗಿ ಆತ್ಮಕ್ಕಾದರೂ ಶಾಂತಿ ನೀಡುತ್ತೇನೆ ಮಗ. ಸ್ವೀಕರಿಸು ಮಗನ ಈ ಕೆರಳಿನ ಬೆಂಕಿಯನ್ನು ಅಡ್ಡನ್ನು. ಗುಡ್ ಬೆಂಕಿ, ವೆರಿ ಗುಡ್. ಒಳ್ಳೆಯ ಸಮಯಕ್ಕೆ ಬಂದು ಈ ಪುಣ್ಯನು ಸರಿಯಾದ ಶಿಕ್ಷೆ ಕೊಟ್ಟ ಬೆಂಕಿ. ಏನಲ್ಲೇ ರೈತ ಸಂಘದ ಅಧ್ಯಕ್ಷನಾದ ರಾಮಣ್ಣ, ನಮ್ಮ ಕಣ್ಣೆದುರಿಗೆ ಈ ಸುತ್ತೂರಿನ ಶ್ರೀಮಂತ ಈ ವಾರ್ಡಿನ ಒಡೆಯನಾದ ವಜ್ರಗೌಡರಿಗೆ ಕೊಲೆ ಮಾಡುವಷ್ಟು ಧೈರ್ಯ ಬಂತಂದ್ರೆ ಬಂಡ ಬಟ್ಟುವ ಅಮ್ಮ ತಮ್ಮ ಹುಲಿಯ. ಅಯ್ಯೋ ಕೊಡು ನನಗೆ ಆ ಬಡಿಗೆ. ನನ್ನ ಮೇಲೆ ಕೈ ಮಾಡಿದ್ರೆ ಇವರ ಕೈ ಕಾಲು ಮುರಿಯೋರು. ಅಮ್ಮ ಕೈ ಕಾಲು ಮುರಿದ್ರಪ್ಪ, ಕಾಲು ಮುರಿದ್ರಪ್ಪ, ಕಾಲು ಮುರಿದ್ರು. ಅಯ್ಯೋ ಅಮ್ಮ. ಚೀರು ಮಗನೇ ಚೀರು. ಬೇಕಿ ಕಾಲುಗಳನ್ನು ಕಳೆದುಕೊಂಡ ಈ ಮಗನಿಗೆ ಬಾಂಬೆಯಲ್ಲಿ ಭಿಕ್ಷೆ ಬೇಡಲಿಕ್ಕೆ
ಅಲ್ಲಿ ಮಗ ಅಮ್ಮ ತಾಯಿಯಿಂದ ಭಿಕ್ಷೆ ಬೇಡ. ಎಸ್ ವಜ್ರಕಾಂತ್ ಎಸ್. ಇವನು ಇಲ್ಲೇ ಇದ್ದರೆ ರೈತ ಸಂಘ ಆ ಸಂಘ ಈ ಸಂಘದಿಂದ ನಮಗೆ ಮುಳ್ಳಾಗುತ್ತಾನೆ. ಇವರಿಗೆ ಸೂಕ್ತವಾದ ಸ್ಥಳವೆಂದರೆ ಬಾಂಬೆಯಲ್ಲಿ ಭಿಕ್ಷಾಟನೆ. ಅಲ್ಲೇನು ಮಾಡ್ತೀರಿವೋ ಬಾಯಿಲಿ ಯಪ್ಪ ಅವನಿಗೆ ನೋಡಿ ಚಕ್ರ ಐತ್ರಿ ಅಪ್ಪ ಚಕ್ರ. ಬಾ ಈ ದರಿದ್ರ ದೇಹವನ್ನು ಬಿಸಾಕಿ ಬರೋಣ ಬಾ. ನಡ್ರಿ. ಹಣವಿಲ್ಲದ ಪುರುಷನನ್ನು ಬೇಸೆ ತೊರೆಯುತ್ತಾಳೆ. ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಹಣ್ಣು ಬಿಡುವ ಮರವನ್ನು ಪಕ್ಷಿಗಳೇ ತೊರೆಯುವೆ. ನಿನ್ನ ಮತ್ತು ನಿನ್ನ ತಮ್ಮನನ್ನು ಈ ಹುಚ್ಚು ಜನರಿಂದ ತೊರೆಯುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಸುತ್ತೂರಿನ ಸೀಮೆಯ ಒಡೆಯ ವಜ್ರಕಾಂತನೇ ಅಲ್ಲ. ಹೇಳಪ್ಪಲ್ಲವೇ ಇಲ್ಲಿವರೆಗೆ ಎಲ್ಲಿಗೆ ಹೋಗಿದ್ದೆ? ನನ್ನನ್ನು ನೋಡಿದ್ರೆ ನಿನಗೆ ಅರ್ಥವಾಗಿರ್ಬೇಕಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ಅಲ್ಲವೇ ನನ್ನ ಹೆಸರು ಕೇಳಿದರೆ ಈ ಊರಿನ ಜನ ಗಡಗಡ ಅಂತ ನಡುಗುತ್ತಾರೆ. ಹೀಗಿರುವಾಗ ನಿನ್ನಿಂದ ನನ್ನ ಮಾನ ಮರ್ಯಾದೆ ಹಾಳಾಗುತ್ತಿದೆ. ಅಲ್ಲ, ಮನುಷ್ಯರು ಹೆದರುವುದು ಕಾಡು ಮೃಗಗಳಿಗೆ ಹೊರತು ಮನುಷ್ಯರಿಗಲ್ಲ. ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ನೀನು ಆ ಕಾಡು ಮೃಗಗಳಿಗಿಂತಲೂ ಕೆಟ್ಟವನು ಅಂತ ಈ ಸಮಾಜಕ್ಕೆ ಗೊತ್ತಿದೆ. ಅಲ್ಲವೇ ತಂದೆ ತಾಯಿಗಳ ನನಗೆ ಮುದ್ದಿನಿಂದ ಬೆಳೆಸಿದರೆ ನನ್ನ ವಿಚಾರಗಳಿಗೆ ವಿರೋಧವಾಗಿ ನಡೆಯುತ್ತಿರುತ್ತದೆ. ನಿನಗೊಂದು ಗತಿ ಕಾಣಿಸುತ್ತದೆ.